ಪರವಾಗಿಲ್ಲ ಯಜಮಾನ್ರೆ, ನಿಮ್ ತಮ್ಮಂಗೆ ನನ್ನ ತಂಗಿಗೆ ಯಾರಿಗೂ ನೋವು ಆಗ್ಬಾರ್ದು, ನನಗೆ ಸಮಾಧಾನ ಆಗ್ಬೇಕು ಅಂತ ಪ್ರಯತ್ನ ಮಾಡಿರೋ ನಿಮ್ಮ ಮನ್ಸು ದೊಡ್ಡದು. ಗಾಯತ್ರಿ ದೇವಿ ನಿನ್ ಮಡ್ಲು ಸೇರಿದ್ರೆ ಗಾನವೀನ ಸುಮ್ನ ಕೊಟ್ಬಿಡ್ತೀಯ ನಯನಿ? ಕೊಡಲ್ಲ ಸ್ವಾಮೀಜಿ. ಮಕ್ಕಳಿಲ್ಲದ ತಾಯಿ ಅಂತ ನಿನ್ ತಂಗಿಗೆ ಹೆಸರುಳ್ಕೊಳ್ಳುತ್ತೆ ಅನ್ನೋ ನೋವು ನಿನಗಿಲ್ವಾ? ಮೊದ್ಲು ನನ್ನ ತಂಗಿ ಮನುಷ್ಯಲಾಗ್ಬೇಕು, ಅದಾದ್ಮೇಲೆ ತಾನು ಹೆಣ್ಣು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕರುಣೆ ದಯೆ ಅನ್ನೋದು ಬರ್ಬೇಕು. ಅಲ್ಲಿವರೆಗೂ ಅವಳ ಜೀವನದಲ್ಲಿ ಉದ್ಧಾರ ಆಗಲ್ಲ ಸ್ವಾಮೀಜಿ. ಅವಳು ಹೀಗೆ ಇದ್ರೆ ಇನ್ ಸ್ವಲ್ಪ ದಿನದಲ್ಲಿ ಸುಮನ ಒಂದ್ ನೆನ್ಪಾಗ ಉಳ್ದೋಗ್ತಾಳೆ ಅನ್ಸುತ್ತೆ ಸ್ವಾಮೀಜಿ. ನಾನಿ, ಏನ್ ಮಾತಾಡ್ತಿದ್ಯಾ? ಒಳ್ಳೇದ್ ಬಯಸ್ಬೇಕು, ನೀನೇ ಹೀಗ್ ಮಾತಾಡಿದ್ರೆ ಹೇಗೆ? ನಯನಿ ಹೇಳಿದ್ರಲ್ಲಿ ತಪ್ಪಿಲ್ಲ ವಿಶಾಲ. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ದುಷ್ಟರಿಗೆ ಮೈಯೆಲ್ಲಾ ವಿಷ ಇರುತ್ತೆ. ಒಳ್ಳೆ ಬುದ್ಧಿ ಕಲ್ತ್ಲೋ ಸರಿ, ಇಲ್ದೇ ಇದ್ರೆ ಸರಿಯಾದ ಮಾರ್ಗದಲ್ಲಿ ನಡೆಯೋದೇ ಅವಳಿಗೆ ಒಳ್ಳೇದು. ತಡ ಮಾಡದಷ್ಟು ಅನ್ಯಾಯ ಆಗೋದು ಖಂಡಿತ. ಸುಮನನ್ನ ಊರು ಕಳಿಸ್ಬಿಡು ಅಂತೀರಾ ಸ್ವಾಮೀಜಿ? ಯಾಕೆ ನೀನೇ ವಿಕ್ರಾಂತ್ನ ಸುಮನನ್ನ ನೀನೇ ಬೇರೆ ಮಾಡ್ತೀಯಾ? ಗಂಡ ಹೆಂಡ್ತಿರ ಅವ್ರಿಬ್ರು. ವಿಕ್ರಾಂತ್ ಅವ್ರನ್ನ ಹಾಗೆ ನೋಡಲ್ಲ. ನನ್ ತಂಗಿ ಮೇಲೆ ನಿಮ್ ತಮ್ಮಂಗೂ ಆ ಭಾವನೆ ಇಲ್ಲ. ಮತ್ತೆ ಮಕ್ಕಳಾಗೋ ಅವಕಾಶ ಇಲ್ದೇ ಇರೋವಾಗ ಶತ್ರುಗಳಿಬ್ರು ಒಂದೇ ಜಾಗದಲ್ಲಿ ಇರೋ ತರ ಆಗುತ್ತೆ. ಅದ್ರ ಬದಲು ಊರಿಗೆ ಹೋಗಿ ಅಮ್ಮನ ಜೊತೆ ಇದ್ರೆ ಬುದ್ಧಿನಾದ್ರೂ ಕಲ್ತ್ಕೋತಾಳೆ. ಸ್ವಾಮೀಜಿ, ದೊಡ್ಡವರಾಗಿ ನೀವೇ ಇವಳಿಗೇನಾದ್ರೂ ಬುದ್ಧಿ ಹೇಳ್ಬೇಕು. ವಿಶಾಲ, ಎಲ್ಲ ಗೊತ್ತಿರೋ ನೀನು ಕಥಾನಾಯಕ. ನೀನೇ ಅಲ್ವೇನಪ್ಪ ನಾಯಕ. ನಯನಿ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬ್ತೀಯ, ಪ್ರೋತ್ಸಾಹ ಮಾಡು. ಬೇಡ ಸ್ವಾಮೀಜಿ, ಇನ್ನೊಂದೆರಡು ತಿಂಗಳಲ್ಲಿ ಸುಮನ ತನ್ನ ಹೆಸರಲ್ಲಿರೋ ಆಸ್ತಿನೂ ಕೂಡ ನಮಗ್ ಕೊಟ್ಬಿಡ್ತಾಳೆ. ಅಷ್ಟರಲ್ಲೇ ಅವಳನ್ನ ಕಳಿಸ್ಬಿಟ್ರೆ ಗಾನವಿನ ಆಸ್ತಿನ ಎಲ್ಲನೂ ತಗೊಂಡ್ಬಿಟ್ಟು ಒಂದು ಹುಡುಗಿಗೆ ಅನ್ಯಾಯ ಮಾಡಿ ಮನೆಯಿಂದ ಓಡಿಸ್ಬಿಟ್ವಿ ಅಂತ ಅಪವಾದ ಬರುತ್ತೆ. ನೈನಿನ ಆಡ್ಕೋತಾರೆ. ನೀವು ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ ಯಜಮಾನ್ರೆ. ಸುಮನ ನಿಮ್ಮನೆಯಲ್ಲೇ ಇರೋದಾದ್ರೆ ನಿಮಗೆ ತೊಂದರೆ ಆಗುತ್ತೆ. ಸ್ವಾಮೀಜಿ, ಅವಳು ಕೋಪದಲ್ಲಿ ಏನೇನೋ ಮಾತಾಡ್ಬೋದು, ಆದ್ರೆ ವಿಕ್ರಾಂತ್ ಅರ್ಥ ಮಾಡ್ಕೊಂಡು ಅವರಿಬ್ರು ಅನ್ಯೋನ್ಯವಾಗಿ ಇರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಂದು ಸಂಸಾರನ, ಒಂದು ಕುಟುಂಬನ ಕಾಪಾಡ್ದಂಗ ಆಗ್ತಿವಲ್ಲ. ಅರ್ಜೆಂಟಲ್ಲಿ ನಾನು ಎತ್ಕೊಳ್ಳಿಲ್ಲ. ಎತ್ಕೊಂಡಿದ್ರೆ ಬೋರ್ಡ್ಗೊಂಡ ಭಜಗೋವಿಂದನ್ ತರ ಆಗೋಗ್ತಿದ್ರಿ. ನೀನೇನಮ್ಮ ತಾಯಿ, ಜುಟ್ಟೆಳಿಯೋದಕ್ಕೆ ಮನೆಗ್ ಬಂದಿದ್ಯಾ? ಎಲ್ಲಾರ್ದು ಅಲ್ಲ ಕಣೆ, ಕೆಲವ್ರದ್ದು ಮಾತ್ರ. ಚಿಕ್ಕ ಮಗು, ಅವಳಿಗೇನ್ ಗೊತ್ತಾಗುತ್ತೆ ಅತ್ತೆ? ಈ ಕಾಲದಲ್ಲಿ ಸಣ್ಣ ಮಕ್ಳು ಅಂತ ಈಸಿಯಾಗಿ ತಗೋಬಾರ್ದು ವಿಶಾಲ್. ಆಟ ಆಡಿಸ್ಬೇಕಾದ್ರೂ ನಮ್ಮೆಚ್ಚರಿಕೆಲ್ ನಾವಿರ್ಬೇಕು. ಸರಿ ಬಿಡಿ ಅತ್ತೆ, ಮೊದ್ಲು ವ್ರತನ ಶುರು ಮಾಡಕ್ ಬಿಡಿ. ವ್ರತನ ಯಾರು ಇಟ್ಕೊಂಡಿರೋದು? ನಾನೇ. ಯಾವ ವ್ರತನೋ? ಸೀಗೆ ಗೌರಿ ವ್ರತ. ನೈನಮ್ಮ, ಗೌರಮ್ಮಂಗೆ ನೀವು ಆರತಿ ಮಾಡಿದ್ರಾ? ಇನ್ನೂ ಇಲ್ಲ ಶಾಸ್ತ್ರಿಗಳೇ, ನಿಮ್ ಕೈಲೇ ಮಾಡ್ಸೋಣ ಅಂತ ಸುಮ್ನಿತೆ. ಹಾಗೆ ಆಗ್ಲಮ್ಮ. ಸೀಗೆ ಗೌರಿ ವ್ರತನ ಸಂತಾನ ಇಲ್ದಿರೋರಲ್ವಾ ಮಾಡೋದು? ನಮ್ಮ ಅಕ್ಕ ಯಾಕೆ ಮಾಡ್ತಿದ್ದಾಳೆ? ತಾಯಿನ್ ಜಪಿಸ್ತಾ ಹಾಡ್ ಹಾಡ್ರಮ್ಮ. ಸುಮ್ಮನ ಇಲ್ಬಾ. ಹಾಸಿನಿ ಅಕ್ಕ, ನೀನು ನಾನು ಒಟ್ಟಿಗೆ ಸೇರಿ ಹಾಡೋಣ. ನನ್ ಗಂಟ್ಲು ಸರಿಯಿಲ್ಲ, ನೀವೇ ಹಾಡಿ.
ನಿನಗ್ ಹುಷಾರಿಲ್ವಾ ಸುಮನ? ಯಾವುದು ಸರಿ ಇರಲ್ಲ. ಬುದ್ಧಿ, ಆಲೋಚನೆ, ಮನ್ಸು ಪ್ರತಿಯೊಂದು. ನೀವ್ ಡಾಕ್ಟರು, ನಿಮ್ ಮಾತ್ ಕೇಳ್ಬೇಕು. ಸ್ವಲ್ಪ ಇರ್ತೀರಾ? ಆರತಿ ಮಾಡುವಾಗ ಒಳ್ಳೆ ಜಗಳ ಮಾಡ್ತಿರಲ್ಲ, ಅದಕ್ಕೆ ನೀನು ಹಾಡೋದನ್ನ ಕೇಳಿ ಪುಣ್ಯ ಆದ್ರೂ ಬರುತ್ತೆ. ನಮಗೂ ಪುಣ್ಯ ಬರ್ಲಿ, ನಾವು ಕೇಳಿಸ್ಕೋತೀವಿ. ಪಾಪಿ ಆತ್ಮಕ್ಕೆ ತುಂಬಾ ಅರ್ಜೆಂಟ್ ಅನ್ಸುತ್ತೆ. ಹಾಡೋಣ ನೈನಿ. ಸರಿ ಅಕ್ಕ. ಹೌದಲ್ವಾ ನಯನಿ? ನಿನ್ ತಂಗಿ ಪ್ರಾಬ್ಲಮ್ ಸಾಲ್ವ್ ಆಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಲ್ವಾ? ಎಲ್ಲದನ್ನು ಒಂದೇ ತರ ನೋಡಿದ್ರೆ ಕಷ್ಟ ಆತ್ತೆ. ಎಲ್ಲ ನಮ್ ಒಳ್ಳೇದಕ್ಕೆ ಅನ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ಹಾಸಿನಿ ಅಕ್ಕ, ಆ ಎಲ್ಚಿ ಹಣ್ಣನ್ನ ಈ ಅಕ್ಕಿ ಸೇರಲ್ಲಿ ಇನ್ನೊಂದು ಬುಟ್ಟಿಗೆ ಹಾಕಿ. ಚಿಕ್ಕಮ್ಮ, ಆ ರೇಷ್ಮೆ ಪಂಚೀರು ತಟ್ಟೆ ಎತ್ಕೋತೀರಾ? ಆಯ್ತು. ಈ ತುಂಬಿರೋ ಹಣ್ಣಿನ ಬುಟ್ಟಿ ತಗೊಂಡು ಅದ್ರ ಪಂಚೆ ಇಟ್ಟು ಅದ್ರ ಮೇಲೆ ವಿಳೆದೆಲೆ, ಅಡಿಕೆ, ದಕ್ಷಿಣೆ, ತಾಂಬೂಲ ಇಟ್ಟು ಅದನ್ನ ಸಿದ್ಧ ಮಾಡಿ. ವಿಕ್ರಾಂತ್ ಅವರೇ, ದುಡ್ಡು ಕೊಡಿ. ಆಯ್ತು ಅದಕ್ಕೆ. ಸುಮನ, ವಿಕ್ರಾಂತ್ ಅವರೇ, ನೀವೇ ತಾಂಬೂಲನ್ ಕೊಟ್ರೆ ಇನ್ನೂ ಒಳ್ಳೇದು. ಹೌದು ಕಣೋ, ಬಂದ್ಕೊಡಿ. ಸುಮನ ಬಾ. ನೀನ್ ಹಿಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಕೈ ಟಚ್ ಮಾಡೋ ಸಾಕು. ಹಿಡ್ಕೋ. ಬ್ರೋ, ಅದು ತೊಟ್ಲು ಖಾಲಿನೇ ಇದೆಯಾ ಅಥವಾ ಯಾರಾದ್ರೂ ಇದಾರ ಅಂತ? ಹೇಯ್, ಪ್ರೀತಿಸೋದ್ರಲ್ಲಿ, ಪ್ರೀತಿ ಹಂಚೋದ್ರಲ್ಲಿ ಡಿಫ್ರೆನ್ಸ್ ಇದೆಯೋ? ಕಾನವಿನ ಸುಮ್ನೆ ನೋಡ್ಕೊಂಡು ಹಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ? ಅದು ಹಾಗಲ್ಲ ಅತ್ಗೆ. ಇಷ್ಟು ದಿನ ಮಗು ಸುಮನ ಹತ್ರ ಇದ್ರೂ ನಾನೇ ಅವಳನ್ನ ಎತ್ಕೋತಿದ್ದು. ನಿಮಗಿವಾಗ ನಿಜ ಗೊತ್ತಾಗಿ ನನ್ನ ಮನ್ಸಿನ ಭಾರ ಇಳಿತೆ ಹೊರತು ಮಗುವಿನ ನನ್ನ ತೋಳಲ್ಲೇ ಇದೆ ಅನ್ನೋ ಫೀಲಿಂಗ್, ಆ ಭಾವನೆ ಇನ್ನೂ ಹೋಗೇ ಇಲ್ಲ.
ವಿಕ್ರಾಂತ್, ಗಾನವಿ ನಿತ್ಕೋ. ಬ್ರೋ, ಏಯ್ ಮಗುನ ಮೊದಲು ಎತ್ಕೊಳ್ಳಲಿ. ನಿಮ್ಮ ಅಣ್ಣ ಹೇಳಿದ ಮಾತು ನನ್ ಕಿವಿಗ್ ಬಿತ್ತು. ನೀವು ಕೇಳಿಸ್ಕೊಂಡ್ರಿ ಅಲ್ಲ ವಿಕ್ರಾಂತ್ ಅವ್ರೆ? ಹ್ಮ್. ಹೇಯ್, ಏನೋ ಚೀಲನ ಇಟ್ಕೊಂಡಂಗೆ ಇಟ್ಕೊಂಡಿದ್ಯಲ್ಲೋ, ಮಗುನ್ ಕರೆಕ್ಟಾಗಿ ಎತ್ಕೊಳ್ಳೋ. ಹೀಗೆ ಎತ್ಕೋಬೇಕು. ಹಾಗಿರೋ. ಗನವಿ, ಈ ಕಡೆ ನೋಡು. ಗುಡ್. ಪರ್ಫೆಕ್ಟ್. ತಂದೆ ಭುಜಾನಿ ಏರಿದ ಮಗಳು ಅಂತ ಕ್ಯಾಪ್ಷನ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ನಾನಿ, ಫೋಟೋ ಚೆನ್ನಾಗಿ ಬಂದಿದೆಯಲ್ವಾ? ನೋಡಿ ಹೇಳು. ಹೌದು ಯಜಮಾನ್ರೆ, ತಂದೆ ಮಗಳಿಬ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಏನೋ ಯಾಕೋ ಹಾಗೆ ಮುಖ ಮಾಡ್ಕೊಂಡಿದ್ಯಾ? ಅಪ್ಪ, ನಾನಪ್ಪ ಹೇಗೆ ಬ್ರೋ? ಲೇಯ್, 4 ತಿಂಗಳು ಗಾನವಿಗೆ ನೀನು ಅಪ್ಪ ಆಗಿದ್ದವನು. ನೆನ್ನೆ ಇವಳು ಹೆತ್ತವರು ನಾವೇ ಅಂತ ಗೊತ್ತಾದ್ಮೇಲೆ ನಿನ್ನ ಚಿಕ್ಕಪ್ಪ ಅಂತ ಹೇಗೆ? ನೋಡ್ ಸುಮನ, ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ನಿನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾ? ಏನು ಸಾಫ್ಟ್ ಆಗಿ ಮಾತಾಡ್ತಿದ್ದೀರಾ? ಇದ್ಯಾವ ಹೊಸ ನಾಟಕ? ಇನ್ನೀ ರೂಮಲ್ಲಿ 3ನೇ ವ್ಯಕ್ತಿ ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನಗ್ ಮೊದ್ಲು ನಿಮ್ಮ ಮೇಲೆ ಇದ್ದಿದ್ ಪ್ರೀತಿ ಇವಾಗಿಲ್ಲ. ಕೈ ತೆಗೀರಿ. ಸುಮನ, ನಾನು ಬೇರೆ ಉದ್ದೇಶದಿಂದ ನಿನ್ನ ಟಚ್ ಮಾಡಲಿಲ್ಲ. ಸ್ವಲ್ಪ ನಿಧಾನವಾಗಿ ಹೇಳಿದ್ರೆ ಕೋಪನ ಸೈಡಿಗಿಟ್ಟು ಯೋಚನೆ ಮಾಡ್ಬೋದೇನೋ ಅಂತ. ನನ್ ಕಿವಿ ಚೆನ್ನಾಗೆ ಕೇಳಿಸುತ್ತೆ. ಮುಡ್ದೆ ಹಾಗೆ ಹೇಳ್ಬೋದು. ಏನ್ ವಿಷಯ? ನಮ್ಮ ರೂಮಲ್ಲಿ ನಾವಿಬ್ರು ಮಾತ್ರ ಅಲ್ಲ, ನಾಳೆಯಿಂದ ಗಾನವಿನೂ ಇರ್ತಾಳೆ. ಓಹೋ, ಆ ಗುಂಡ್ಕಲ್ಗೆ ಈ ರೂಮ್ ಕೊಟ್ಟು ನಾನ್ ವರಾಂಡದಲ್ಲಿ ಇರ್ಬೇಕು ಅಂತಿದ್ದೀರಾ? ಅದಾಗಲ್ಲ ಸುಮನ, ಸ್ವಲ್ಪ ಸಮಾಧಾನವಾಗಿ ಕೇಳು. ಇವಾಗ ತಾನೆ ನೈನಿ ಅದಕ್ಕೆ ವಿಶಾಲ್ ಬ್ರೋ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ನಾನು ತಪ್ಪು ಮಾಡಿದ್ದೇನೋ ಗಿಲ್ಟಿ ಫೀಲಿಂಗ್ ಹೋಯ್ತು. ಬೆಟ್ಟದಷ್ಟು ಭಾರನ ಹಿಮ್ಮತ್ ತರ ಕರಗಿಸ್ಬಿಟ್ರು. ಹೇಗೆ ಕ್ಷಮಿಸಿದ್ವಿ ಅಂತ ಹೇಳಿದ್ರಾ? ಕ್ಷಮಿಸಿ ಅಂತ ಕೂಡ ನಾನು ಕೇಳಿಲ್ಲ ಸುಮನ. ಸೀತಾರಾಮರ ತರ ಇರೋ ಬ್ರೋ ಮತ್ತೆ ಅತ್ಗೆ ನನ್ನಂತ ಭಕ್ತರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲ್ಲ ಅಂತ ಅರ್ಥ ಆಯ್ತು. ಹತ್ರ ಕರೆದು ಏನ್ ಹೇಳಿದ್ರು ಗೊತ್ತಾ? ಅದೇನ್ ಹೇಳಿ? ಗಾನವಿಗೆ ನಾನು ಅಪ್ಪ ಅಂತಾನೆ ಹೇಳಿದ್ರು. ಚಿಕ್ಕಪ್ಪ ಅಂತ ಯಾಕೆ ಅನ್ಕೋತೀಯ ಅಂತ ಮಗುನ ನನಗೆ ಎತ್ಕೊಳ್ಳಕ್ ಕೊಟ್ರು ಸುಮನ. ಈ ಕೈಯಲ್ಲಿ ಮತ್ತೆ ಮಗುನ ಎತ್ಕೊಂಡೆ ಸುಮನ. ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ನಾನು. ಈ ಪಾಪಿಷ್ಟ ವಿಕ್ರಾಂತನ ಕ್ಷಮಿಸೋದಕ್ಕೆ ಎಷ್ಟು ವರ್ಷ, ಎಷ್ಟು ದಿನ ಟೈಮ್ ತಗೋತಾರೋ ಅಂತ ಅನ್ಕೊಂಡಿದ್ದೆ. ಮಗನ್ನ ತಾಯಿ ಕ್ಷಮಿಸೋದಕ್ಕೆ ಸಮಯ ತಗೋತಾಳ? ನೀನೇ ಹೇಳು. ಗಾನವಿ ನಿನ್ ಮಗು ಅಂತ ಗೊತ್ತಾದ್ಮೇಲೆ ನೀನ್ ಎಲ್ಲದನ್ನು ಮರ್ತು ಆರಾಮಾಗಿ ಬದುಕ್ತೀಯಾ ಅನ್ಕೊಂಡೆ. ಅಯ್ಯೋ, ನೀನ್ ಬದ್ಲಾಗಲ್ಲ ಬಿಡು. ಏನ್ ಅನ್ಕೋಬೇಡಿ ಅತ್ತೆ, ಗಾಯತ್ರಿ ಅಮ್ಮೋರ್ ಕೈಯಲ್ಲಿ ನೀವ್ ಸಾಯ್ಬೇಕು ಅಂತಿರೋದು ನನ್ನ ಆಸೆ ಅಲ್ಲ, ಅದೇ ಧರ್ಮ. ಅದಾಗದೇ ಇರೋ ಹಾಗೆ ಮಾಡದೆ ಹೋದ್ರೆ ನನ್ನ ಜೀವನಕ್ಕೆ ಅರ್ಥ ಏನಿರುತ್ತೆ ಹೇಳಿ? ಅಂದ್ರೆ ಗಾಯತ್ರಿಕನ್ನ ನಿನ್ ಮಗುವಾಗಿ ಈ ಮನೆ ಕರ್ಕೊಂಡ್ ಬರ್ತೀಯಾ? ಖಂಡಿತವಾಗ್ಲು. ನನ್ ಮಗಳ ಥರ ಏನು, ನನ್ ಮಗಳೇ. ಅಮ್ಮೋರು ನನ್ನ ಅಮ್ಮ ಅಂತ ಕರಿಬೇಕು. ಯಾಕೆ? ನಿಮ್ ಜನ್ಮ ಅಂತ್ಯ ಆಗೋದಕ್ಕೆ. ಒಳ್ಳೇದು ನಯನಿ.
ನೀನೇ ಇಷ್ಟು ಮೊಂಡತನ ಮಾಡ್ಬೇಕಾದ್ರೆ ನಾನ್ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ನಾಳೆಯಿಂದ ನನ್ನ ಎಚ್ಚರಿಕೆಯಲ್ಲಿ ನಾನಿರ್ತೀನಿ. ನೀನ್ ಹಠಾನ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್. ನೀವ್ ಭಯ ಪಡ್ತಿದ್ದೀರಾ ಅಂದ್ರೆ ನನ್ ಮಗಳು ಎಲ್ಲೋ ಆರೋಗ್ಯವಾಗಿದ್ದಾಳೆ ಅಂತಾನೆ ಅರ್ಥ ಆತ್ತೆ. ತುಂಬಾ ಯೋಚನೆ ಮಾಡೇ ಬರ್ದಿದ್ದೀನಿ. ಇಲ್ಲಿ ಕೇಳಿ, ಪಾಯಿಂಟ್ ನಂಬರ್ 1. ಸೆಪ್ಟೆಂಬರ್ 1ನೇ ತಾರೀಕು ಅಂದ್ರೆ 3ನೇ ದಿನಕ್ಕೆ ವಿನಾಯಕ ಚತುರ್ಥಿ. ಹಬ್ಬ ಆದ್ಮೇಲೆ ಹೆರಿಗೆ ನೋವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ನಾ 3ವರ್ಗೂ ಡೆಲಿವರಿ ಆಯ್ತು. ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರೋರು ಮಾಡಿಸ್ಕೊಳ್ದಿರೋರು ಯಾರು ಅಂತ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 2. ಹಾಸ್ಪಿಟ್ಲಿಂದ ಎತ್ಕೊಂಡು ಹೋಗಿದಾರಂದ್ರೆ ಆ ನಡು ರಾತ್ರಿಲಿ ಹಾಸ್ಪಿಟ್ಲ್ ಹತ್ರನೇ ಓಡಾಡಿರೋ ವೆಹಿಕಲ್ಸ್ ಯಾವುದೋ ಒಂದ್ ಕಡೆ CCTVಲಿ ರೆಕಾರ್ಡ್ ಆಗಿರುತ್ತೆ. ಚರಣ ಸರೋಜರಾಜ ನಿಜ ಮನ ಮುಕುರ ಸುಧಾರಿ. ಹಾಸ್ಪಿಟ್ಲಲ್ಲಿ CC ಕ್ಯಾಮೆರಾ ಫುಟೇಜ್ ಇಲ್ದಿರೋ ಹಾಗೆ ಮಾಡಿರೋರಿಗೆ ಕೂಡ ಇದರಿಂದ ಟೆನ್ಷನ್ ಶುರುವಾಗುತ್ತೆ. ಪಾಯಿಂಟ್ ನಂಬರ್ 3. ಒಂದ್ ಮಗು ಸಿಕ್ತು ಅಂತ ಯಾವ ನ್ಯೂಸ್ ಅಲ್ಲೂ ಬರ್ಲಿಲ್ಲ ಅಂದ್ರೆ ಗಾಯತ್ರಿ ಅಮ್ಮೋರು ನನ್ ಪ್ರಕಾರ ಇದೇ ಊರಲ್ಲಿರ್ತಾರೆ. ಖಂಡಿತವಾಗ್ಲೂ ಥೇಟ್ ಗಾನಿವಿ ತರಾನೇ ವಯಸ್ಸು, ಗಾತ್ರ, ಎತ್ತರ ಹೀಗೆ ಇರುತ್ತೆ. ಈ ಹೋಲ್ಕೆ ಇರೋ ಮಕ್ಕಳನ್ನ ಫಿಲ್ಟರ್ ಮಾಡೋದು ದೊಡ್ಡ ಕಷ್ಟ ಏನಲ್ಲ. ಪಾಯಿಂಟ್ ನಂಬರ್ 4. ಅನುಮಾನ ಇರೋ ಹಸುಕೂಸನ್ ತಗೊಂಡ್ ಬಂದು ತಿಲೋತ್ತಮ ಅತ್ತೆ ಕೈಲಿ ಮುಟ್ಸಿದ್ರೆ ಸಾಕು, ನನ್ ಮಗುನ ಅಲ್ವಾ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇದು ತುಂಬಾ ಈಸಿ ಆಗಿದೆ. ಅತ್ತೆ ಕೈಯಿಂದ ಮುಟ್ಟಿದ್ರೆ ಗೊತ್ತಾಗೋಗುತ್ತಾ? ಹೇಗೆ? ಅದೇನ್ ಮ್ಯಾಜಿಕಾ? ಮ್ಯಾಜಿಕ್ ಮಾಡೋ ಅಂತವಳೆ ನೈನಿ ಮಗಳು. ಗಾನವಿ ನೋಡಿದ್ರೆ ಗೊತ್ತಾಗಲ್ವಾ? ಇನ್ನು ಆ ಮಹಾತಾಯಿ ಹೇಗಿರ್ತಾಳೋ, ಜೊತೆಗೆ ಅದು ನಮ್ ಗಾಯತ್ರಿ ಅತ್ತಿಗೆ ಬೇರೆ. ಹೇಗಿದೆ ಅತ್ತೆ ನನ್ ಪಾಯಿಂಟ್ಸು? ನನ್ ಪ್ಲಾನ್ ಕರೆಕ್ಟ್ ಆಗಿದ್ಯಾ? ಮೇಲ್ನೋಟಕ್ಕೆ ಚೆನ್ನಾಗಿದೆ ಅನ್ನಿಸ್ತಿದೆ ನಯನಿ. ಇವತ್ ಬೆಳಗ್ಗೆಯಿಂದ ಎಲ್ರ ಮೇಲೂ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ಯಂತೆ. ಮಾಮ್ ಹೇಳಿದ್ರು. ಹೋಗಿ ಹೋಗಿ ಅವರೇ ಹೇಳಿದ್ರಾ? ಸರಿ ಹೋಯ್ತು ಬಿಡಿ. ನೈನಿ, ನಮ್ಮ ಮಗುನ ಎತ್ಕೊಂಡು ಹೋಗಿರೋದು ನಿಜ. ಆದ್ರೆ ಯಾರು ಎತ್ಕೊಂಡು ಹೋಗಿದ್ರೆ, ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಚೆನ್ನಾಗಿರುತ್ತಾಳೆ ಅನ್ನೋ ನಂಬಿಕೆ ಮಾತ್ರ ನಮಗಿದೆ. ನೀನೇನೋ ನಮಗ್ ತುಂಬಾ ಬೇಕಾದವ್ರೆ ಮಗುನ ನಮ್ಮಿಂದ ದೂರ ಮಾಡಿದೀಯಾ ಅಂತ ಹೇಳ್ತಿದ್ಯಂತಲ್ಲ. ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದೆ ಯಜಮಾನ್ರೆ. ಹ? ಯಾರ ಮೇಲೆ? ನಿಮ್ ಮೇಲೆ. ಮಾವ, ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು. ಏನಮ್ಮ ವಿಶೇಷ? ಮತ್ತೆ ತಿಂಗಳು ತುಂಬಿದೆ ಅಂತ ಅನ್ಕೋಬೇಡ ಅಣ್ಣ. ಆದ್ರೆ ಇವತ್ ರಾತ್ರಿ ತಿಂಗಳು ತುಂಬತ್ತಲ್ವೇನೆ? ಗಂಡಸ್ರು ನೀವ್ ಹಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ರೀ. ಅಯ್ಯೋ, ನಿನ್ ಬುದ್ಧಿಗ್ ನನ್ ಟೋಪಿ ಹಾಕ. ಇವತ್ತು ಡಿಸೆಂಬರ್ 31 ಅಲ್ವಾ? ಮಧ್ಯರಾತ್ರಿ 12 ಆದ್ಮೇಲೆ ಜನವರಿ 1 ಬರುತ್ತೆ, ಅಂದ್ರೆ ತಿಂಗಳು ತುಂಬ್ದಂಗಲ್ವಾ? ಕರೆಕ್ಟೇ ಅಲ್ವಾ? ಆದ್ರೆ ಹಾಸಿನಿ ಅಕ್ಕ ಯಾಕೆ ಆಶೀರ್ವಾದ ಮಾಡಿ ಅಂತಿದ್ದಾರೆ? ಯಾಕಂದ್ರೆ ಇವತ್ಗೆ ಈ ವರ್ಷ ಮುಗಿಯುತ್ತೆ.
ಇಷ್ಟು ದಿವಸ ಹಿಡ್ದಿರೋ ದರಿದ್ರ ಎಲ್ಲ ಹೋಗ್ಲಿ ಅಂತ ಹಿರಿಯರಾದ್ ನೀವು ಆಶೀರ್ವಾದ ಮಾಡಿ ಮಾವ. ಮನಸ್ಸು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೀವಿಬ್ರು ಸೊಸೆಗಳು ಒಳ್ಳೇದನ್ನೇ ಯೋಚನೆ ಮಾಡೋದ್ರಿಂದ ನೀವು ಜೀವನನೂ ಕೂಡ ಚೆನ್ನಾಗಿರುತ್ತಮ್ಮ. ನಿಮ್ಮ ಮೇಲೆ ಆ ವಿಶಾಲಾಕ್ಷಿ ತಾಯಿ ಕೃಪಾ ಕಟಾಕ್ಷ ಯಾವಾಗ್ಲೂ ಇರುತ್ತೆ. ಪಾರ್ಟಿ ಮಾಡೋ ದಿನ ಪೂಜೆ ಇಟ್ಕೊಳ್ಳೋ ಅಂತೇಳಿ ನನ್ನ ಹೆಂಡತಿ. ಪುಣ್ಯವಚನ ಆಶೀರ್ವಾದ ಅಂತಂದ್ರೆ ಇನ್ನೇನಿರುತ್ತೆ ಮಾಮ್. ಎಂಜಾಯ್ ಮಾಡೋಣ ಅನ್ನೋ ಹಕ್ಕು ನನಗೆಲ್ಲಿದೆ ವಲ್ಲಭ. ಈ ವರ್ಷ ಇಡೀ ಏನೇನೋ ಪ್ರಯತ್ನ ಪಟ್ಟು ತಲೆ ಎಲ್ಲ ಕೆಟ್ಟೋಗಿದೆ ಅನ್ಸುತ್ತೆ. ಪರವಾಗಿಲ್ಲ ಅಂತ ಮಾವ ಹೇಳಿದ್ರೆ ಪಾರ್ಟಿ ಮಾಡ್ಬೋದು. ರಿಯಲಿ ಅಂಕಲ್, ನೀವ್ ಹೂ ಅಂದ್ರೆ ಪಾರ್ಟಿ ಮಾಡೋದಕ್ಕೆ ರೆಡಿ ಇದಾರೆ ಸೊಸೆಂದ್ರು. ಬೇಡ ಅನ್ಬೇಡಿ ಪ್ಲೀಸ್. ಸಿಟ್ ಮಾಡ್ಕೋಬೇಡಿ. ನೋ ಅಂತ ಹೇಳಿದ್ರು ಅರ್ಥ ಆಗತ್ತೆ. ನಾನು ಯಾಕೆ ಹೇಳ್ತೀನಿ ನೋ ಅಂತ? ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಐ ಲವ್ ಯು ಬಾಬಾ. ನೀವೆಷ್ಟು ಒಳ್ಳೆಯವರು ಅಂತಾನೆ ನಿಮ್ ತಂಗಿನ ಮದ್ವೆ ಆಗಿದ್ದು. ಸಾಕು, ಈ ಕಡೆ ಬನ್ರಿ. ನೀವು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಎಲ್ರ ಮುಖಾನು ಫ್ಲಡ್ ಲೈಟ್ ತರ ಬ್ರೈಟ್ ಆಗೋಯ್ತು ಮಾವ. ನೈನಿ ನನ್ನ ಪರ್ಮಿಷನ್ ಕೇಳಿದ್ಲಲ್ಲಮ್ಮ. ಸಂತೋಷವಾಗಿರೋದಕ್ಕೆ ನನ್ನ ಅನುಮತಿ ಯಾಕಮ್ಮ? ಏನ್ ಮಾಮ್, ಪಾರ್ಟಿಲಿ ಡೆಡ್ ಬಾಡಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ವಿಷಾನ ಆಂಟಿ? ನೋನೋ, ಪಾಯ್ಸನ್ ಅಲ್ಲ. N2O. ಈ ಕೆಮಿಕಲ್ ಕಾಂಪೌಂಡ್ ಅನ್ನ ಲಾಫಿಂಗ್ ಗ್ಯಾಸ್ ಅಂತಾನು ಅಂತಾರೆ. ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದೀನಿ. ಯಾರನ್ನ ನಗಿಸ್ಬೇಕು ಅಂತ ಮಾಮ್? ನಯನಿಗೆ. ಅವಳು ಅಳ್ತಿರೋದನ್ನ ನೋಡಿ ನಾವ್ ನಗ್ಬೇಕು, ಆದ್ರೆ ಅವಳು ನಗೋದನ್ನ ನಾವ್ಯಾಕ್ ನೋಡ್ಬೇಕು ಆಂಟಿ? ಖುಷಿಯಾಗಿರೋ ನೈನಿ ಇನ್ನು ತುಂಬಾನೇ ಖುಷಿಯಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಿದ್ದಾರೆ ನಮ್ಮ ಮಾಮ್. ಇಲ್ಲ ವಲ್ಲಭ, ನಾನು ಯಾವ ಕೆಲಸ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಮಾಡ್ತೀನಿ. ಈ ನೈಟ್ರಸ್ ಆಕ್ಸೈಡ್ ಅನ್ನ ಜ್ಯೂಸಲ್ಲಿ ಕಲ್ಸದ್ನಲ್ಲ, ನಯನಿನ್ ಬಿಟ್ಟು ಇವತ್ ಪಾರ್ಟಿ ಅಂತ ಎಲ್ರೂ ಡ್ರಿಂಕ್ಸ್ ವೈನ್ ತಗೋತಾರೆ, ಎಂಜಾಯ್ ಮಾಡ್ತಾರೆ. ಅವಳು ಮಾತ್ರ ಒಳ್ಳೆ ಹುಡುಗಿ ತರ ಜ್ಯೂಸ್ ಕುಡ್ಕೊಂಡಿರ್ತಾಳೆ. ಇದ್ರ ಎಫೆಕ್ಟ್ ಇಂದ ನಗ್ತಾಳೆ. ಅವಳು ಪಕ್ಕ ಪಕ್ಕ ಅಂತ ನಗ್ತಾ ಇದ್ರೆ ನಮಗೆ ಇರಿಟೇಟ್ ಆಗಲ್ವಾ ಹೇಳಿ ಆಂಟಿ? ಈ ನಗು ತುಂಬಾ ಹೊತ್ತಿನ ತನಕ ನಿಲ್ಲಲ್ಲ ಸಖಿ. ಹಾಗೆ ನಗ್ತಾ ನಗ್ತಾ ಬಾಲ್ಕನಿ ಕಡೆಗೋ ಟೆರೆಸ್ ಕಡೆಗೋ ಹೋಗ್ತಾಳೆ. ಸಂತೋಷವಾಗಿ ಅವಳೇ ಬೀಳ್ತಾಳೋ ಅಥವಾ ನಾವೇ ಬೀಳಿಸ್ತೀವೋ ಗೊತ್ತಿಲ್ಲ. ಮ್ಯಾಟರ್ ಓವರ್. ನಿಮ್ಮ ಅಕ್ಕ ಏನು ಅನ್ಕೊಳ್ಳಲ್ಲ ಸುಮ್ಮಿ, ಬೇಗ ಶುರು ಮಾಡ್ಕೋ. ವಿಕ್ರಾಂತ್, ಯು ಗೋ. 1 ಮಿನಿಟ್ ಅದಕ್ಕೆ ಬಾ ಸುಮನ. ಕೇಕ್ ತಂದಿದ್ದೀರಾ? ರೆಡಿ ಮಾವ. 12 ಗಂಟೆ ಆದ ತಕ್ಷಣ ಕೇಕ್ ಕಟ್ ಮಾಡೋಣ. ವಿಶಾಲ, ಫುಲ್ ಎಂಜಾಯ್ ಮಾಡ್ಬೇಕಿವತ್ತ. ಪ್ಯಾಂಟಿಗೆ ಬೆಲ್ಟ್ ಹಾಕೊಂಡಿದ್ದೀರಾ ಅಲ್ವಾ? ಜೋಪಾನ ನೋಡ್ಕೊಳ್ಳಿ. ಹಾ, ನೋಡೋದಕ್ಕಲ್ಲಿ ಏನಿದೆ ದುರ್ದು ಆಂಟಿ? ಯಾಕೆ ಹಾಗೆ ಹೇಳ್ತೀಯಾ? ಅದೇ ಆಂಟಿ, ಪ್ಯಾಂಟ್ ಮೇಲೆ ಧೂಳು ಕಲೆ ಕೊಳೆ ಏನಾದ್ರೂ ಆಗಿದ್ದಿದ್ರೆ ನೋಡ್ಕೊಂಡ್ ಝಾಡ್ಸ್ಕೊಂಡಿರೋರು ಅಂತ ಹೇಳ್ದೆ ಆಂಟಿ. ಹಾ,
ವೆರಿ ಗುಡ್ ಕಣ. ತಿರುತ್ತಮ್ಮ ತಗೋ. ಬೇಡ ರೀ. ಮುಜುಗರ ಪಟ್ಕೊಂಡು ಬೇಡ ಅಂದ್ರೆ ಮಜಾ ಇರಲ್ಲ ತಿರುತ್ತಮ್ಮ. ಮಾಮ್, ಡ್ಯಾಡೇ ಸ್ವಿಂಗ್ ಅಲ್ಲಿ ಇದಾರೆ, ನೀವು ಸ್ಪ್ರಿಂಗ್ ತರ ಇರ್ಬೇಕು. ಆಂಟಿ, ನಾನ್ ನಿಮಗೆ ಕಂಪ್ನಿ ಕೊಡ್ತೀನಲ್ವಾ? ಅದು ಸಖಿ ತರ ಸ್ಪೀಡ್ ಆಗಿರ್ಬೇಕು. ವಿಶಾಲ್ ವಲ್ಲಭ ವಿಕ್ರಾಂತ್, ಕಮಾನ್ ಹ್ಯಾವ್ ಇಟ್, ಎಂಜಾಯ್. ಅದಕ್ಕೆ ತಗೊಳ್ಳಿ, ಪರವಾಗಿಲ್ಲ ಅದಕ್ಕೆ ತಗೊಳ್ಳಿ. ಥ್ಯಾಂಕ್ಸ್ ಬ್ರೋ. ಲೆಟ್ಸ್ ಎಂಜಾಯ್ ದ ಪಾರ್ಟಿ. ವಿಕ್ಕಿ, ನನ್ಗೂ ಕೊಡು. ಪಾನ್ಕನ್ ಯಾವತ್ತಾದ್ರೂ ಹೀಗೆ ಕೇಳಿದಾರಾ? ಇದಂದ ತಕ್ಷಣ ಹೇಗ್ ಕೇಳ್ತಿದಾರೆ ನೋಡಿ. ಪ್ರತಿದಿನ ತಗೋತೀವಾ? ಇಲ್ಲ ತಾನೆ. ಅಮಾವಾಸ್ಯೆ ಹುಣ್ಣಿಮೆಗೂ ಖುಷಿಯಾಗಿರ್ಲಿಲ್ಲ ಅಂದ್ರೆ ಹೇಗೆ? ಏ ಸುಮ್ಮಿ, ನೀನು ಕೂಡ ತಗೋ. ನನಗ್ ಬೇಡ ಚಿಕ್ಕಮ್ಮ. ಬೇಡ ಅನ್ಬಾರ್ದು. ಕೆಲವನ್ನ ಮರಿಬೇಕು ಅಂದ್ರೆ ಇನ್ ಕೆಲವನ್ನ ತಗೊಳ್ಳೇಬೇಕು. ಗೋ ಹೆಡ್. ಅದಕ್ಕೆ ಸುಮನಾ ನಿಮ್ನ ನೋಡ್ತಿದ್ದಾಳೆ. ಅವ್ರವ್ರ ಇಷ್ಟ ಅವ್ರವ್ರಿಗೆ ವಿಕ್ರಾಂತ್ ಅವ್ರೆ. ಇವತ್ತಂತೂ ಯಾವ ಕಂಡೀಷನ್ಸು ಇಲ್ಲ. ಲೆಟ್ಸ್ ಎಂಜಾಯ್. ಚಪ್ಪಳೆ ಚಪ್ಪಳೆ. ನಾನು ಹೇಳ್ತಿದ್ದೀನಲ್ಲ, ತಗೋ. ಅಯ್ಯೋ ತಗೋ ಅಮ್ಮ. ನೈನಿ, ನೀನು ಸ್ವಲ್ಪ ತಗೋ. ಬೇಡ ಯಜಮಾನ್ರೆ. ಪರವಾಗಿಲ್ಲ ಬಿಡು, ಇವತ್ತೊಂದ್ ದಿವಸ. ನಿಮ್ಮೆಲ್ರಿಗೂ ಕಂಪನಿ ಕೊಡ್ಬೇಕು ಅಂತ ನಾನು ಅನ್ಕೊಂಡ್ರು ಗಾನವಿಗೆ ಹಾಲು ಕುಡಿಸ್ಬೇಕಾಗಿರೋದ್ರಿಂದ ಬೇಡ ಯಜಮಾನ್ರೆ. ಸ್ಟಾರ್ಟ್ ದ ಮ್ಯೂಸಿಕ್. Come on, Mama. Come on. Yay! ಬಾ ಚಿಕ್ಕಮ್ಮ. Come on, Mama. ಚಿಕ್ಕಪ್ಪ ಸೂಪರ್ ಮಾವ. ಒಟ್ನಲ್ಲಿ ಲೈಟ್ ಹೌಸ್ ನಿನ್ನ ಶೇಕ್ ಮಾಡಾಕ್ಬಿಟ್ಟೆ ನಾನು. ಏನೋ ಅಂದ್ಕೊಂಡಿದ್ದೆ, ಆದ್ರೆ ನನ್ ಗಂಡ ಚೋಟಾ ಕಿಂಗೆ. ವಿಕ್ರಾಂತ್, ಸುಮನನ್ ಕರ್ಕೊಂಡು ಹೋಗು. ಯಾವ ಸಾಂಗ್ ಹಾಕ್ತೀರಾ? ನೀವ್ ಕೂಡ ಇಮ್ಯಾಜಿನ್ ಮಾಡ್ಕೊಳಲ್ಲ, ಆ ತರ ಹಾಡ್ ಬರತ್ ಇವಾಗ. ರೆಡಿನಾ? 1 2 3 ಸ್ಟಾರ್ಟ್. ಯಾರೇ ನೀ ಪ್ರೀತಿ ಮಳೆಯ ತಂದವಳೆ, ಹೃದಯದೊಳೆ ಹಣತೆ ಹಚ್ಚಿ ಬೆಳಕ ಬಸಿದು ಬಂದವಳೆ, ಹಸಿರಾಗಿ ಮಾಡಿದೆ. ನೀನ್ ಬಾಸಕ್ಕೆ ನೋಡಿದ್ಯಾ ನೇನಿ ಹೇಗ್ ಮಾಡ್ತಿದಾರೆ? ಕೂತ್ಕೋ ಅಕ್ಕ.
ನೀವ್ ಇಷ್ಟೊಂದು ನಗು ಅಂತ ಜೋಕನ್ನ ಇಲ್ಲಿ ಯಾರು ಮಾಡಿದ್ದಾರೆ? ನಗು ನಗು ನಗು. ಮಾವನ್ಗೆ ಜಾಸ್ತಿ ಸಂತೋಷ ಆಗಿರ್ಬೇಕು ಅನ್ಸುತ್ತ. ತುಂಬಾನೇ ತಗೊಂಡಿದ್ದಾರೆ ಅನ್ಸುತ್ತೆ. ವಿಕ್ರಾಂತ್, ನಾನು ವಿಕ್ರಾಂತ್, ವಿಶಾಲ. ಚಿಕ್ಕಪ್ಪ ಏನು ತಗೊಂಡಿಲ್ವಲ್ಲ, ಜ್ಯೂಸ್ ಮಾತ್ರ ಕುಡಿದ್ರು. ಜ್ಯೂಸ? ನೈನಿ, ನೀನೇನಾದ್ರೂ ತಗೊಂಡ್ಯಾ? ಚೇಚೆ, ನನ್ಗ ಅಭ್ಯಾಸ ಇಲ್ಲ. ಅಪ್ಪಿ ತಪ್ಪಿನೂ ಕುಡ್ದಿಲ್ಲ ಅತ್ತೆ. ನಾನ್ ಜ್ಯೂಸ್ ಕುಡಿಬೇಕು ಅನ್ನೋಷ್ಟರಲ್ಲಿ ಚಿಕ್ಕಪ್ಪ ಬಂದು ಕುಡಿದ್ಬಿಟ್ರು. ಪ್ರಾಕ್ಟೀಸ್ ಮಾಡಿ ಸುಸ್ತಾಯ್ತಮ್ಮ. ಈ ಜ್ಯೂಸ್ ಕುಡೀರಿ ಚಿಕ್ಕಪ್ಪ. ಥ್ಯಾಂಕ್ಸ್ ಅಮ್ಮ. ಇನ್ನೊಂದು ಗ್ಲಾಸ್ ಕೊಡಮ್ಮ. ಜ್ಯೂಸ್ ಕುಡಿದ್ರೆ ಇಷ್ಟೆಲ್ಲ ನಗ್ಬೇಕಾ? ಯಾಕೆ ನನ್ನ ನೋಡಿದ್ರೆ ನಗು ಬರ್ತಿದ್ಯಾ? ಯಾಕೆ ಹಾಗನ್ಸ್ತಿದೆ? ನೀನು ಅದು ಮಗು ಆಗಿಲ್ವ? ವಿಕ್ರಮ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ಆಸ್ತಿ ವಲ್ಲಭ, ಜೋಕ್ ಅನ್ಕೊಳ್ಳೋ. ಭಾವ ಅಲ್ವಾ, ನಾದಿನಿ ಸಲಿಗೆಯಿಂದ ಹಾಗೆ ಹೇಳಿರ್ತಾಳೆ. ಹೇಳದ್ ಮಾತ್ರ ಅಲ್ಲ, ಬೇಕಾದ್ರೆ ಪ್ರೂವ್ ಮಾಡ್ತೀನಿ. ಕಾಯಿನ್ ಇದ್ರೆ ಕೊಡಿ. ವಲ್ಲಭ್, ಕಾಯಿನ್ ತಾನೆ, ತಗೋ. ಇದು ಗೊಂಬೆ. ನಿಮ್ಮಮ್ಮಂಗ್ ಗೊತ್ತಿರೋದೆ. ಇದು ಬಿದ್ರೆ ಗಾಯತ್ರಿ ಅಮ್ಮೋರ್ ಬರ್ತಾರೆ. ಇದು ಬಾಲ. ಗೊತ್ತು. ಇದು ಬಿತ್ತು ಅನ್ಕೋ, ನನ್ ದೊಡ್ಡ ಮಗಳು ಬಂದ್ಮೇಲೆ ನೀವೆಲ್ರೂ ಒಬ್ಬೊಬ್ರಾಗ್ ಹೋಗ್ತೀರಾ. ಎಲ್ಗೆ? ಹೊರಗ? ಇವರಿಬ್ರು ಹೊರಗ್ ಹೋಗ್ಬೋದೇನೋ, ಆದ್ರೆ ನೀವ್ ಮಾತ್ರ ಮೇಲಕ್ಕೆ. ಬಾಲನೆ. ಎರಡನೇದೇ ಆಗುತ್ತೆ ಬಿಡಿ. ನಾನು ಸ್ವಲ್ಪ ಕೆಲಸ ಮುಗಿಸ್ ಬರ್ತೀನಿ. ತೊಟ್ಲು ತೂಗ್ತಾನೆ ಇರಿ, ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ.